ಹಾಯ್, ವೆಲ್ಕಮ್ ಟು ಆರ್ಯ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ನಾವೊಂದು ಪವರ್ಫುಲ್ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಯಾವ ದೇವಸ್ಥಾನ ಅಂದರೆ ಅದು ಹಟ್ಟಿಲಕ್ಕಮ್ಮ ಹಾಗೂ ಜಲ್ದಿಗೆರೆ ಅಮ್ಮ ಅಂತ. ಇದು ನಮ್ಮ ತಾಯಿ ಮನೆ ದೇವರು. ಸೊ ನಾವು ವರ್ಷಕ್ಕೊಂದ್ಸರಿ ಸೀರೆ ಮತ್ತು ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ತೀವಿ ಎರಡು ದೇವಸ್ಥಾನಕ್ಕೆ. ಬನ್ನಿ, ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ಯಾರೆಲ್ಲ ಟೆಂಪಲ್ನ ನೋಡಿಲ್ಲ, ಹಟ್ಟಿಲಕ್ಕಮ್ಮ ಹಾಗೂ ಜಲ್ದಿಗೆರಮ್ಮ ಟೆಂಪಲ್ಲು, ನಾನಿವತ್ತು ಎಷ್ಟಾಗುತ್ತೋ ಅಷ್ಟು ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಈ ದೇವಸ್ಥಾನ ಇರೋದು ಯಡಿಯೂರ ಹತ್ರ. ಇದು ಆ್ಯಕ್ಚುಲಿ ದೇವಸ್ಥಾನ ಬಂದು ಲಕ್ಷ್ಮೀ ದೇವಸ್ಥಾನ. ಸೊ ಅಮ್ಮನ ಹಟ್ಟಿ ಅಂತ ಕರೀತಾರೆ. ಸೊ ಅಮ್ಮನ ಹಟ್ಟಿ ಅಂತ ಕರೆಯೋದಕ್ಕೋಸ್ಕರ ಹಟ್ಟಿಲಕ್ಕಮ್ಮ ಅಂತ ಹೆಸರುವಾಸಿಯಾಗಿದೆ. ಬನ್ನಿ, ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾಯಿದೆ ಅಮ್ಮನ ದರ್ಶನ ಮಾಡೋದಕ್ಕೆ. ಫಸ್ಟು ನಾವು ಹಟ್ಟಿಲಕ್ಕಮ್ಮನಿಗೆ ದರ್ಶನ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಜಲ್ದಿಗೆರೆ ಅಮ್ಮನಿಗೆ ಹೋಗಬೇಕು. ಅಲ್ಲಿಗೆ ಹೋಗಿ ಇಲ್ಲಿಗೆ ಬರೋ ಥರ ಇಲ್ಲ, ಅದೊಂದು ವಾಡಿಕೆ ಇದೆ. ಫಸ್ಟ್ ಇಲ್ಲಿ ಪೂಜೆ ಮಾಡಿಸಿ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಅಮ್ಮನಿಗೆ ನಾನು ಹಸಿರು ಕಲರ್ ಸೀರೆ ತೊಗೊಂಡಿದ್ದೀನಿ. ಮಲ್ಲಿಗೆ ಹೂವು, ಬಳೆ ಮತ್ತು ಮಟ್ಲಕ್ಕಿ ಎಲ್ಲ ತೊಗೊಂಡಿದ್ದೀನಿ. ಬನ್ನಿ, ಒಳಗಡೆ ಹೋಗಿ ಅಮ್ಮನ ದರ್ಶನ ಮಾಡೋಣ. ಫೈನಲಿ ಚೆನ್ನಾಗಿ ದರ್ಶನ ಕೂಡ ಆಯಿತು. ಲಕ್ಷ್ಮೀ ವೆಂಕಟೇಶ್ವರ ಇಬ್ಬರದು ದರ್ಶನ ಆಯಿತು. ಇವಾಗ ನಾವು ಹೊರಗಡೆ ಬಂದು ನಾವು ತಂದಿರೋ ಕಡ್ಡಿ ಕರ್ಪೂರ ನಾವೇ ನಮ್ಮ ಕೈಯಾರ ಒಂದು ಸರಿ ಪೂಜೆ ಮಾಡಿಕೊಂಡ್ರೆ ಮನಸ್ಸಿಗೆ ಸಮಾಧಾನ. ಪೂಜೆ ಆಯಿತು. ಇವಾಗ ನೆಕ್ಸ್ಟ್ ಊಟಕ್ಕೆ ಹೋಗೋಣ ಬನ್ನಿ. ಹೊಟ್ಟೆ ತುಂಬ ಊಟ ಸಿಕ್ತು ನಮಗೆ. ಆಚೆ ಮಳೆ ಬರ್ತಾ ಇರೋದಕ್ಕೂ ಬಿಸಿ ಬಿಸಿ ಊಟ ಜೊತೆಗೆ ಒಬ್ಬಟ್ಟು ಕೂಡ ಸಿಕ್ತು. ಹೊಟ್ಟೆ ತುಂಬ ಊಟ ಆಯಿತು. ದರ್ಶನ ಎಲ್ಲ ಚೆನ್ನಾಗಾಯಿತು, ಊಟನೂ ಆಯಿತು, ಕೊಂಡಿದ್ದೀವಿ. ನೆಕ್ಸ್ಟ್ ಇವಾಗ ಜಲ್ದಿಗೆರಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ತುಂಬ ಮಳೆ ಗಾಯಿಸಲಿ. ಜಲ್ದಿಗೆರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪೂಜೆ ಮಾಡಿಸೋಣ ಬನ್ನಿ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ವೈಬ್ರೇಷನ್ ಇದೆ ಇಲ್ಲಂತೂ. ತುಂಬ ಪವರ್ಫುಲ್ ಅಮ್ಮ ಮಾತ್ರ. ಜಲದಿಗೆರೆ ಅಂತಂದರೆ ಈ ಗ್ರಾಮದ ಹೆಸರು. ಅಂದು ಈ ಚಾಮುಂಡೇಶ್ವರಿ ಜಲದಿಂದ ಗೆರೆ ಹಿಡಿದಿರ್ತಾರೆ. ಸೊ ಅದಕ್ಕೆ ಜಲದಿಗೆರೆ ಅಂತ ಹೆಸರು ಬಂದಿರುತ್ತೆ. ಈ ದೇವಸ್ಥಾನದಲ್ಲಿರೋದು ಬಂದು ದೊಡ್ಡಮ್ಮ, ಚಿಕ್ಕಮ್ಮ ಮತ್ತು ಲಕ್ಷ್ಮೀ ದೇವಿ. ಅಮ್ಮನಿಗೆ ನಾನು ಅರಿಶಿನ ಕಲರ್ ಸ್ಯಾರಿ, ಬಳೆ, ಹೂವು, ಅರಿಶಿನ ಕುಂಕುಮ, ಮಡ್ಲಕ್ಕಿ ತೊಗೊಂಬಂದಿದ್ದೀನಿ. ಅಮ್ಮನಿಗೆ ಪೂಜೆ ಮಾಡಿಸೋಣ. ಹಾಗೆ ತಾಯಿ ಹತ್ರ ನಾನು ಹೂವು ಕೇಳಬೇಕು. ನೋಡೋಣ. ದರ್ಶನ ತುಂಬ ಚೆನ್ನಾಗಾಯಿತು. ಅಮ್ಮನಿಗೆ ಅರ್ಕೆ ಸಲ್ಲಿಸಿದಾಯಿತು. ಅಮ್ಮನ ಹತ್ರ ಹೂ ಕೇಳಿದ್ವಿ. ಅಮ್ಮ ಹೂ ಪ್ರಸಾದನೂ ಕೂಡ ಕೊಟ್ಟರು. ತುಂಬ ಖುಷಿ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಅಂದರೆ ಸಂತೆ ನಡೀತಾ ಇದೆ. ನೋಡೋಣ, ಮನೆ ಸ್ವಲ್ಪ ತರಕಾರಿ ತೊಗೋಣ, ಫ್ರೆಶ್ ತರಕಾರಿ ಸಿಕ್ಕಿದ್ರೆ ತೊಗೊಂಡೋಗೋಣ. ಗೈಸ್, ವೆಲ್ಕಮ್ ಬ್ಯಾಕ್. ಫೈನಲಿ ಮನೆಗೆ ರೀಚ್ ಆದ್ವಿ. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಎರಡು ದೇವಸ್ಥಾನಕ್ಕೂ ಹೋಗಿ ದರ್ಶನ ಮಾಡಿಕೊಂಡು ಸಂತೆನಲ್ಲಿ 1 ವೀಕ್ ಅಷ್ಟು ತರಕಾರಿ ತೊಗೊಂಡು ಸೊ ಕುಣಿಗಲ್ ಪರಿಮಳ ಹೋಟ್ಲಲ್ಲಿ ಕಾಫಿ ಕುಡಿದ್ವಿ. ಸೊ ಮನೆಗೆ ಜಸ್ಟ್ ರೀಚ್ ಆದ್ವಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅನಿಸುತ್ತೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.